ಅರೆ ಇದೇನೋ ಭುವನ್, ನೀನು ಯಾವಾಗಿಂದ ಶ್ರೀರಾಮಚಂದ್ರ ಆಗೋದೆ? ನಾನೇನೋ ನಿನ್ನ ಹೆಂಡತಿ ಅಂದರೆ ನನ್ನ ಹೆಂಡತಿ ಅಂದ್ಕೊಂಡು. ಜ್ವಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂ ನಿಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಮಟ್ಟ 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 ಮಡ್ನಿನಾದ ವಟ್ಟ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತ್ತು ನ ಶಿವ ಶಿವಂ ಚಟಾಟ ವಿಕಲ ಜ್ವಲ. ಅಲ್ಲ, ಇಷ್ಟೊತ್ತಲ್ಲಿ ಹಿಂಗೆ ತಿರುಗಾಡ್ತಿದ್ದೀರಲ್ಲ, ಈ ಜಾಗ ಬೇರೆ ಸರಿ ಇಲ್ಲ, ಹೆಂಡತಿ ಬೇರೆ ಜೊತೆ ಹೇಳೋಳೆ, ಸ್ವಲ್ಪ ಹುಷಾರು ಕಣಪ್ಪ. ತಗ. ಏನು ತೊಂದರೆ ಆಗಲ್ಲ ಅಜ್ಜಿ, ನಾನಿದ್ದೀನಲ್ಲ, ಏನಾಗಲ್ಲ. ಸೂಪರ್ ಆಗಿದೆ ಅಜ್ಜಿ, ಥ್ಯಾಂಕ್ ಯು. ಅಮ್ಮ 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 ನನ್ನಮ್ಮ, ನನ್ನ ಬಿಟ್ಟು ಎಲ್ಲಿ ಹೋದಮ್ಮ, ಕೋಟಿ ದೈವ ನಿನ್ನ ಮುಂದೆ ಬೇಡವೇ ಬೇಡಮ್ಮ, ದಾಟಿ ಬಂದು ನೂರು ಗೋಡೆ ನನ್ನನ್ನು ನೋಡಮ್ಮ, ಜೋಗುಳ ಹಾಡಮ್ಮ, ಅಮ್ಮ 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 ನನ್ನಮ್ಮ. ಮೊದಲಿಗೆ ಬೇಡ ಅಂದ್ರು, ಆಮೇಲೆ ಬೇಕು ಅಂದ್ರು. ಈಗ ನೋಡಿದ್ರೆ ಇಷ್ಟೊಂದು ಪ್ರೀತಿಯಿಂದ ತಿಂತಾ ಇದ್ದಾರೆ. ಭುವನ್, ವಿಚಿತ್ರ ಕಣ್ರಿ ನೀವು. ಏನ್ ಶ್ರದ್ಧಾ, ಏನಾದ್ರು ಅಂದ್ಯಾ? ಇಲ್ಲ ಇಲ್ಲ, ಏನು ಅಂದಿಲ್ಲ. ಹೌದಾ, ಸರಿ ಸರಿ ತಿನ್ನು. ಏನ್ ನೋಡ್ತಾ ಇದ್ಯಾ? ತಿಂತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದ್ರೆ ಹಾಕಿ ಅಜ್ಜಿ. ಸರಿ. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಜ್ಜಿ. ಹಸ್ತಲ್ ಹೊಟ್ಟೆಗೆ ನೀವು ಕೊಟ್ಟಿದ್ರಲ್ಲ, ಇದು ಬರೀ ಚಿತ್ರಾನ್ನ ಅಲ್ಲ, ಯಾವ ಮೃಷ್ಟಾನ್ನ ಭೋಜನಕ್ಕೂ ಕಡಿಮೆ ಇಲ್ಲ. ಇನ್ನು ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಹಾಕ್ಸ್ಕೊಂಡು ತಿಂತಾ ಇದ್ದೆ. ದೇವ್ರು ನಿಮ್ಮ ಹೊಟ್ಟೆನ ತಣ್ಣಗಿಟ್ಟಿರಲಿ. ಇವತ್ ನಾನು ನಿಜವಾದ ಭುವನ್ನ ನೋಡ್ತಿದ್ದೀನಿ ಅನ್ಸುತ್ತೆ. ಅಜ್ಜಿ ಇವ್ರ ಬಗ್ಗೆ ಹೇಳಿದ ಎಲ್ಲ ಅದೆಷ್ಟು ಸತ್ಯ. ಇವ್ರ ಬಾಯಲ್ಲಿ ಬರೋ ಧಿಮಾಕಿನ ಮಾತುಗಳು ಯಾವುದು ಇವ್ರ ಹೃದಯ ನುಡಿಯೋ ಮಾತಲ್ಲ. ಈಗ ನಾನು ಕೇಳ್ತಿರೋದೆ ಭುವನ್ ನನ್ನ ನಿಜವಾದ ಫೀಲಿಂಗ್. ಇದೇ ಭುವನ್ ಯಾವತ್ತಿಗೂ ನಂಗೆ ಸಿಗ್ಬಾರ್ದ? ಈ ತೋರ್ಕೆ ಆಡಂಬರ, ದ್ವೇಷ ಅನ್ನೋ ಮುಖವಾಡ, ಇದೆಲ್ಲ ನನ್ನ ಭುವನಕ್ಕೆ ಸೂಟ್ ಆಗಲ್ಲ. ಇವತ್ತೆಲ್ಲ ಹೀಗೆ ತಿಂತಿರ್ತೀಯೋ ಅಥವಾ ಮನೆಗೆ ಹೋಗೋ ಯೋಚನೆ ಇದೆಯೋ? ಹಾ, ನಂದು ಹೊಟ್ಟೆ ತುಂಬಿತು, ಏನೋ ಯೋಚನೆ ಮಾಡ್ತಾ ಇದ್ದೆ. ಬೇಗ ತಿನ್ನು. ಅಯ್ಯೋ ಇರ್ಲಿ ಬಿಡಪ್ಪ, ತಿನ್ನುವಾಗ ಅವಸರ ಮಾಡಬಾರ್ದು. ಹೆಂಡ್ತಿನ ಕಣ್ಣಿನ ರೆಪ್ಪೆ ಥರ ನೋಡ್ಕೋಬೇಕು. ಒಳ್ಳೆ ಹೆಂಡತಿ ಸಿಗೋಕ್ಕೂ ಪುಣ್ಯ ಮಾಡಿರ್ಬೇಕು. ಸರಿ ಸರಿ, ಬೇಗ ಬೇಗ ತಿನ್ನು. ತಗೊಳ್ಳಿ. ಅಯ್ಯೋ, 1000 ರೂಪಾಯ? ನನ್ನ ತಾವು ಚಿಲ್ಲರೆ ಇಲ್ಲ ಕಣಪ್ಪ. 40 ರೂಪಾಯಿ ಕೊಡಪ್ಪ ಸಾಕು. ಇದಕ್ಕೆ ಚಿಲ್ಲರೆ ಬೇಡ. ಹಸ್ಕೊಂಡ್ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ದೇವ್ರು ನೀವು. ಈ ಖುಷಿ ಮುಂದೆ ಇದು ಕಮ್ಮಿನೇ. ತಗೊಳ್ಳಿ. ಬರ್ತೀವಜ್ಜಿ. ಸರಿ, ಬರ್ತೀವಜ್ಜಿ. ಸರಿ.
ಅದೇನು ಹೇಳಿ, ಪರವಾಗಿಲ್ಲ. ಏನಿಲ್ಲ. ಹಳೇದೆಲ್ಲ ಏನೋ ನೆನಪಾಗೋಯ್ತು. ಗಾಡಿ ರೆಡಿ ಆಯ್ತಾ? ಹಾಂ, ರೆಡಿ ಆಯ್ತು ಸರ್. ಈ ದಿನನ ಬರ್ದಿಡ್ಬೇಕು, ಒಂದೇ ದಿನ. ಈ ಶ್ರದ್ಧಾಗೆ ಥ್ಯಾಂಕ್ಸ್ ಮತ್ತೆ ಸಾರಿ. ನಂಗೆ ಆಗ್ತಿರೋ ಖುಷಿನ ನಿಮ್ಮ ಹತ್ರ ಹೇಳೋ ಹಾಗಿಲ್ಲ ಭುವನ್. ಐ ಆಮ್ ಹ್ಯಾಪಿ ಟುಡೇ, ವೆರಿ ಹ್ಯಾಪಿ. ಒಂದೇ ದಿನದಲ್ಲಿ ಎಷ್ಟು ಸ್ವರ್ಗೋಗಿದ್ಯಾ. ಹುಷಾರಜ್ಜಿ. ಭುವನ್ ನಿಜವಾಗ್ಲೂ ಎಷ್ಟೊಂದು ಭಾವುಕವಾದ ಮನಸ್ಸಿರೋರು. ಇವರೊಳಗೆ ತುಂಬಾ ಮೃದುವಾದ ಹೃದಯ ಇದೆ. ಆದರೆ ಆ ಹೃದಯ ನನಗೋಸ್ಕರ ಯಾವತ್ತು ಮಿಡಿಯುತ್ತೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನಾನು. ಎಲ್ಲಿ ಮಲ್ಕೊಳ್ಳಿ ನಾನೀಗ? ಏನ್ ಮಾಡೋದು? ಅಜ್ಜಿಗೆ ಗೊತ್ತಾಗೋದು ಬೇಡ ಅಂತ ಮೇಲ್ ಮಲ್ಕೊಂಡ್ರು. ಅಂದ್ರೆ ಈಗಲೂ ಮಲ್ಕೋಬೋದಾ ಬೇಡವಾ? ಅವ್ರನ್ನೇ ಕೇಳ. ಬೇಡ ಬೇಡ, ಮತ್ತೆ ಬೈದ್ರೆ ಕಷ್ಟ. ಇದೆ ಸರಿ. ಹಲೋ ಡಾಕ್ಟರ್, ನಾ ಗೌರವ್ ಮಾತಾಡ್ತಿರೋದು.
ಸುನಿಧಿ ಪೇಪರ್ ರೆಡಿ ಮಾಡಿದ್ದೀರಲ್ಲ, ನಾ ಬರ್ತಾ ಇದ್ದೀನಿ. ಅವಳನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು ಸಂಜೆನೆ ಸಿಂಗಾಪುರ್ಗೆ ಫ್ಲೈಟು. ಸರಿ ಡಾಕ್ಟರ್, ನಾನೀಗ ಬರ್ತೀನಿ. ಬಿಡಲ್ಲ ಕಣ ನಿನ್ನ. ಸುನಿಧಿ ಸತ್ತೇ ಹೋಗಿರ್ತಾಳೆ ಅನ್ಕೊಂಡಿರ್ತೀಯಲ್ಲ, ಅವಳು ಮತ್ತೆ ನಿನ್ನ ಮುಂದೆ ತಂದು ನಿಲ್ಲಿಸ್ತೇನೆ. ಏನು ಮಾಡ್ತೇನೆ ನೋಡೋಣ ಅವಾಗ. ಯಾಕಂತ ಕಿರಿಸ್ತಾ ಇದೆಯಾ? ಏನಾಯ್ತು ಶ್ರದ್ಧಾ? ಅಲ್ಲಿ ಅಲ್ಲಿ ಎಲ್ಲಿ? ಏನು ಏನಾಯ್ತು? ಎಲ್ಲಿ? ಅಲ್ಲಿ ಅಲ್ಲಿ ಹಲ್ಲಿನ? ಅಂದ್ರೆ ಹಲ್ಲಿಗೆ ಎದ್ಕೊಂಡು ಇಷ್ಟೆಲ್ಲ ಅವಾಂತರ ಮಾಡ್ತಾ ಇದೆಯಾ ನೀನು? ನಂಗೆ ಕಂಡ್ರೆ ಭಯ, ಅಸಹ್ಯ. ಅದಕ್ಕೆ ಇಷ್ಟೊಂದು ಗೊತ್ತಾಟನ? ರಾಮ ನಾನು ನಿದ್ದೆ ಎಲ್ಲ ಹಾಳು ಮಾಡ್ದೆ. ಯಾರಾದ್ರೂ ಹಲ್ಲಿಗೆ ಹೋಗಿ ಯಾರಾದ್ರೂ ಹೆದರ್ಕೋತಾರ? ಸರಿ ಬಿಡು. ಅಜ್ಜಿ ತಗೋ ಅಜ್ಜಿ ತಿನ್ನು. ಲಾಸ್ಟ್ ಸ್ಪೂನ್. ಗುಡ್ ಗರ್ಲ್. ಈಗ ಜ್ಯೂಸ್ ತಗೋ ಅಜ್ಜಿ. ಊರ್ಮಿಳಾ, ನಾನೇ ಕುಡಿತೀನಿ ಅಂದ್ರೆ ನೀನ್ ಬಲವಂತ ಮಾಡಿ ಕುಡಿಸ್ತಿದ್ಯಲ್ಲೇ. ಪರವಾಗಿಲ್ಲ ತಗೋ. ಬೇಡ್ವೆ, ನಾನೇ ಕುಡಿತೀನಿ, ಬಲವಂತ ಮಾಡ್ಬೇಡ ನೀನು. ನಿಧಾನ, ನಾನು ಕುಡಿಸ್ತೀನಿ. ಕುಡಿ ಅಜ್ಜಿ, ಕುಡಿ. ಅಯ್ಯೋ ಸಾಕು ಸಾಕು. ಅಜ್ಜಿ ಹೀಗಂದ್ರೆ ಹೇಗೆ? ಮೊದ್ಲೇ ಹುಷಾರಿಲ್ಲ ನಿಂಗೆ. ನೋಡು, ನೀನು ಬೇಗ ಎದ್ದು ಓಡಾಡ್ಬೇಕು ಅಂದ್ರೆ ಎನರ್ಜಿ ಬೇಕು ತಾನೆ. ಚೆನ್ನಾಗಿ ತಿಂದು ಉಂಡು ಮಾಡ್ಬೇಕು ನೀನು. ತಗೋ ಕುಡಿ ಇವಾಗ. ಆಯ್ತಮ್ಮ, ನೀನೇ ಹೇಳಿದಾಗೆ ಆಗ್ಲಿ. ಸೋ ಸ್ವೀಟ್. ಕುಡಿ. ಇಂಚೂರಿದೆ. ಓ ಶ್ರದ್ಧಾ, ನೀನು ತಿಂಡಿ ತಗೊಂಬಂದ್ಯಾ? ಅಜ್ಜಿ ಆಲ್ರೆಡಿ ತಿಂಡಿ ತಿಂದಿದ್ದು ಆಯ್ತು, ಜ್ಯೂಸ್ ಕುಡ್ದಿದ್ದು ಆಯ್ತು. ಇರ್ಲಿ ಬಿಡು,
ಒಳ್ಳೇದೇ ಆಯ್ತು. ಬೇಡ ಬೇಡ ಅಂದ್ರು ಒತ್ತಾಯ ಮಾಡಿ ತಿನ್ಸದ್ಲಮ್ಮ ಊರ್ಮಿಳಾ. ಮತ್ತೆ ಸುಮ್ಮನಿರೋಕ್ಕಾಗತ್ತಾ ಅಜ್ಜಿ? ನಂಗೂ ನೀನಂದ್ರೆ ತುಂಬಾ ಇಷ್ಟ ಊರ್ಮಿಳಾ. ಆದ್ರೆ ನೀನಂತೂ ಕೈಗೆ ಸಿಗಲ್ಲಪ್ಪ. ಅದಕ್ಕೆ ಬೆಳಿಗ್ಗೆನೆ ಬೇಗ ಎದ್ದು ಇದನ್ನೆಲ್ಲ ಮಾಡ್ಕೊಂಬಂದೆ. ಊರ್ಮಿಳಾ, ಒಳ್ಳೇದಾಯ್ತು ಊರ್ಮಿಳಾ. ಅಂತೂ ನಿನ್ಗೆ ಅಜ್ಜಿ ಸೇವೆ ಮಾಡ್ಬೇಕು ಅಂತ ಮನ್ಸಾಯ್ತಲ್ಲ, ಅದೇ ಸಂತೋಷ. ದೊಡ್ಡೋರ್ ಸೇವೆ ಮಾಡಿದ್ರೆ, ಅವ್ರ ಜೊತೆಗೆ ಕಾಲ ಕಳೆದ್ರೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಬುದ್ಧಿ ಬರುತ್ತೆ ಅಲ್ವಾ ಅಜ್ಜಿ? ನೀನ್ ಹೇಳಿದ್ಮೇಲೆ ಮುಗ್ದೋಯ್ತಮ್ಮ. ನಿನ್ ಮಾತಲ್ಲಿ ತಪ್ಕೊಂಡು ಹಿಡಿಯಕ್ ಸಾಧ್ಯನೇ ಇಲ್ಲ. ಶ್ರದ್ಧಾ, ನೀನ್ ಈ ಮನೆಗೆ ಬಂದ್ಮೇಲೆ ಎಲ್ರೂ ನಿನ್ ಬುದ್ಧಿನೇ ಕಲಿತಾ ಇದ್ದಾರಮ್ಮ. ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ ಊರ್ಮಿಳಾನೇ ಹೀಗಾಗಿದ್ದಾಳೆ ಅಂತಂದ್ರೆ ಇನ್ನೇನ್ ಹೇಳೋದು ಹೇಳು. ಏನೋ ಸ್ಕೋಪ್ ತಗೊಳ್ಳೋಣ ಅಂತ ಮಾಡಿದ್ರೆ ಇದಕ್ಕೂ ಶ್ರದ್ಧಾಗೆ ಬಿಟ್ಟು ಕ್ರೆಡಿಟ್ ಕೊಡ್ತಾರೆ. ಛೇ, So you are traveling to Singapore? ಎಸ್ ಸರ್, ಮೆಡಿಕಲ್ ಎಮರ್ಜೆನ್ಸಿ ಇದೆ, ಸೊ ಹೋಗ್ತಾ ಇದ್ದೀನಿ. ಇವರಲ್ಲಿ ಇವರು ಅದೇ ಸರ್ ಹೇಳಿದ್ನಲ್ಲ, ಅವ್ರನ್ನ ಸಪ್ರೇಟ್ ಇಂಡಿಯನ್ ಕರ್ಕೊಂಡು ಹೋಗ್ತಿದ್ದಾರೆ. ಮೆಡಿಕಲ್ ಎಮರ್ಜೆನ್ಸಿ ಇದೆಯಲ್ಲ, ಅಲ್ಲೇ ಚೆಕ್ ಮಾಡಿ ಕಳಿಸ್ತಾರಂತೆ. ಫೈನ್. ಪಾಸ್ಪೋರ್ಟ್? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಯಾರು ಹೇಳಿದ್ರು ಅಂತ ನನ್ನ ಬಟ್ಟೆಗಳೆಲ್ಲ ರೆಡಿ ಮಾಡ್ತೇವೆ ಪ್ರತಿದಿನ. ಇವಳು ರೆಡಿ ಮಾಡಿದ ತಕ್ಷಣ ನಾನು ಹಾಕೊಂಡ್ಬಿಡ್ತೀನ? ನೋ ವೇ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸರಿ ಭುವನ್, ಹೋಗ್ಬಿಟ್ಟು ಬನ್ನಿ. ನಡೀಲಿ ಭುವನ್, ನಿಮ್ಮ ಹಠನೇ ನಡೀಲಿ. ಅದೆಷ್ಟು ದಿನ ನಡೆಯುತ್ತೋ ನಡೀಲಿ. ನಾನು ಹಾಗೆ, ನಿಮ್ಮ ಹಾಗೇನೆ. ನನ್ನ ಹಠನೂ ಬಿಡಲ್ಲ ನಾನು. ನನ್ನ ಪ್ರಯತ್ನ ನಾನು ಬಿಡಲ್ಲ. ಅದೇನಾಗುತ್ತೋ ನೋಡೋಣ. ಸುರೇಶ ಯಾಕೆ ಡಲ್ಲಾಗಿದ್ದಾನೆ ಇವತ್ತು? ಏನು ಮಾತಾಡ್ತಾನೆ ಇಲ್ವಲ್ಲ?
ಸುರೇಶ ಏನಾಯ್ತಪ್ಪ